ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿ ವಿಚಾರವಾಗಿ ಏನು ಮೆರವಣಿಗೆ ನಡೀತಾ ಇತ್ತು, ಅಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಅಹಿತಕರ ಘಟನೆ ನಡೆದಿರುವಂಥದ್ದು, ಕಲ್ಲು ತೂರಾಟ ಆಗಿರುವಂಥದ್ದು, ಈ ನಿಟ್ಟಿನಲ್ಲಿ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಆಗಿದೆ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ತಿಳಿಯಾಗಿರುವಂಥದ್ದು ಎಲ್ಲ ರೀತಿಯಿಂದ ಕಾಗಿ ಕಟ್ಟೆಚ್ಚರ ವಹಿಸಲಾಗಿದೆ. ನಮ್ಮ ಜೊತೆಗಾಗಲೇ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಎಕ್ಸಾಕ್ಟ್ ಆಗಿರುವಂಥದ್ದು ಏನು ಅಂತಂದು. ಸರ್, ಈಗ ಎಲ್ಲ ಕೂಡ ಶಾಂತ ರೀತಿಯಿಂದ ನಡೀತಾ ಇತ್ತು ಸಂಜೆ, ಇಲ್ಲಿ ಬಂದ ತಕ್ಷಣ ಎಕ್ಸಾಕ್ಟ್ ಆಗಿರುವಂಥದ್ದೇನು ನಿಮ್ಮ ಗಮನಕ್ಕೆ ಏನು ಬಂತು ಸರ್? ಯಾವಾಗ ಬಂತು? ನಾವು ಎಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ಇದು ಪ್ರೊಸೆಷನ್ ನಡೀತಾ ಇತ್ತು. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು. ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಮ್ಮ ಇನ್ಸ್ಪೆಕ್ಟರ್, ನಮ್ಮ DYSP, ನಮ್ಮೆಲ್ಲ ಮಲ್ಟಿಪಲ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ. 2 ಕಲ್ಲು ಬಂತು. ಈಗಾಗಲೇ ನಾವು ಪ್ರಿಲಿಮಿನರಿ ವಿಡಿಯೋ ಚೆಕ್ ಮಾಡಿದ್ದೀವಿ, ಇನ್ನೂ ವೀಡಿಯೋಸ್ ಚೆಕ್ ಮಾಡ್ತಾ ಇದ್ದೀವಿ. 2 ಕಲ್ಲು ಬಂತು. 2 ಕಲ್ಲು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬರು ಕಾನ್ಸ್ಟೇಬಲ್ ಮೇಲೆ, ಒಬ್ಬರು ನನ್ನ ಶೋಲ್ಡರ್ಸ್ ಹತ್ತಿರ ಟಚ್ ಆಗಿ ಬಂತು. ಆದ ನಂತರ ಪ್ರೊಸೆಷನ್ ಸ್ಮೂತಾಗಿ ಹೋಯಿತು. ಪ್ರೊಸೆಷನ್ ಕ್ಲೋಸ್ ಆಗಿದೆ. ಯಾರು ಈಗ ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿ ಇದೆ. ಕಲ್ಲು ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವೀಡಿಯೋಸ್ ನೋಡಿ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾರು ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ. ಎಸ್ಪೆಷಲಿ ತಾವು ಸಂಜೆಯಿಂದ ನಿರಂತರವಾಗಿದ್ದೀರಿ, ಎಲ್ಲ ಅದನ್ನು ಅಂಡರ್ ಕಂಟ್ರೋಲಲ್ಲಿ ಇತ್ತು, ಕೊನೆಗಳಿಲ್ಲ ಅಥವಾ ತಮಗೂ ಕೂಡ ಸ್ವಲ್ಪ ಗಾಯ ಆಯ್ತು? ಇಂಜುರಿ ಯಾರಿಗೇನು ಇಂಜುರಿ ಆಗಿಲ್ಲ ಸದ್ಯಕ್ಕೆ. ಇನ್ನೂ ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿ ಇದೆ. ದಯವಿಟ್ಟು ಯಾರು ಏನು ಸ್ವಲ್ಪ ಡಿಸ್ಟರ್ಬ್ ಮಾಡೋಕ್ಕೆ ಯಾರು ನೋಡಿದ್ರು ಅದು ನಾವು ವೆರಿಫೈ ಮಾಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ. ಇದಕ್ಕೆ ಕಮ್ಯುನಲ್ ಎಂಗಲ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ಏನು ಕಮ್ಯುನಲ್ ಇಂಟೆನ್ಷನ್ ಇಲ್ಲ. ಈ ಪಾರ್ಟಿಯವರು ಕೂಡ, ಇವರು ಯಾರು ಪ್ರೊಸೆಷನ್ ಮಾಡ್ತಾ ಇದ್ದು ಅವರು ಕೂಡ ಪೂರ್ತಿ ಟೈಮ್ ನಮಗೆ ಕಾಪ್ರೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ಅವರು ಇದು ಆದ ನಂತರ ಸ್ಮೂತಾಗಿ ಅವರೇ ಹೋಗಿ ಪ್ರೊಸೆಷನ್ ಮುಗಿಸಿದ್ದಾರೆ. ಪೂರ್ತಿ ಪ್ರೊಸೆಷನ್ ಮುಗೀತು. ಈ ಮಸೀದಿ ಮುಂದೆಯಿಂದ ಅವ್ರದ್ದು ಪ್ರೊಸೆಷನ್ ಹೋಯಿತು. ಇಲ್ಲಿ ಕೂಡ ಒಳಗೆ ಯಾರು ಸ್ವಲ್ಪ ಜನ ಇದ್ದರೆ ಅವರು ಕೂಡ ಅವ್ರದ್ದು ಪ್ರೇಯರ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಸದ್ಯಕ್ಕೆ ಏನೂ ಸಿಚುವೇಶನ್ ಇಲ್ಲ ಅದರಲ್ಲಿ. ಆ್ಯಕ್ಚುಲಿ ಕಲ್ಲಿನ ಜೊತೆಗೆ ಚಪ್ಪಲಿ ಕೂಡ ತೋರಿದ್ದು ಮತ್ತಷ್ಟು ಇದಕ್ಕೆ ಕಾರಣ ಆಯ್ತಾ ಅಂತ ಅನ್ಸುತ್ತೆ. ಪಬ್ಲಿಕ್ ಮೇಲೆ ಯಾವುದು ದೇವ್ರ ಮೂರ್ತಿ ಮೇಲೆ ಯಾವುದು ಇರಲಿಲ್ಲ. ಪ್ರೊಸೆಷನ್ ದೂರ ಇತ್ತು. ನಮ್ಮ ಪೊಲೀಸ್ ಮೇಲೆ ಕಲ್ಲು ಬಿತ್ತು ಮತ್ತು ಒಂದು ಚಪ್ಪಲಿ ಒಂದು ವಿಡಿಯೋ ಅಲ್ಲಿ ಕಾಣ್ತಾ ಇದೆ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಭದ್ರತೆಗೆ ಈಗ ಎಷ್ಟು ಜನ ನೇಮಿಸ್ತಿದ್ರಿ? ನಾಳೆನೂ ಭದ್ರತೆ ಮುಂದುವರಿತಾ ಹೇಗೆ? ಈಗ ಪ್ಲಾನ್ ಮಾಡ್ತೀವಿ, ನಾಳೆ ಫುಲ್ ಪ್ಲಾನ್ ಮಾಡ್ತೀವಿ ಅಂತ ಆಯ್ತು. ಇದಿಷ್ಟು ಏನು ಬಾಗಲಕೋಟೆ SP ಆಗಿರುವಂಥ ಸಿದ್ಧಾರ್ಥ್ ಗೋಯಲ್ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ. ಏನು ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿ ವಿಚಾರವಾಗಿ ಏನು ಮೆರವಣಿಗೆ ನಡೀತಾ ಇತ್ತು, ಅಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಏನು ಅಹಿತಕರ ಘಟನೆ ನಡೆದಿರುವಂಥದ್ದು, ಕಲ್ಲು ತೂರಾಟ ಆಗಿರುವಂಥದ್ದು, ಈ ನಿಟ್ಟಿನಲ್ಲಿ ಸ್ಥಳದಲ್ಲಿ ಸಾಕಷ್ಟು ಬಿಗುವಿನ ವಾತಾವರಣ ಆಗಿದೆ. ಸದ್ಯದ ಮಟ್ಟಿಗೆ ಪರಿಸ್ಥಿತಿ ತಿಳಿಯಾಗಿರುವಂಥದ್ದು ಎಲ್ಲ ರೀತಿಯಿಂದ ಕಾಗಿ ಕಟ್ಟೆಚ್ಚರ ವಹಿಸಲಾಗಿದೆ. ನಮ್ಮ ಜೊತೆಗಾಗಲೇ ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ ಎಕ್ಸಾಕ್ಟ್ ಆಗಿರುವಂಥದ್ದು ಏನು ಅಂತಂದು. ಸರ್, ಈಗ ಎಲ್ಲ ಕೂಡ ಶಾಂತ ರೀತಿಯಿಂದ ನಡೀತಾ ಇತ್ತು ಸಂಜೆ, ಇಲ್ಲಿ ಬಂದ ತಕ್ಷಣ ಎಕ್ಸಾಕ್ಟ್ ಆಗಿರುವಂಥದ್ದೇನು ನಿಮ್ಮ ಗಮನಕ್ಕೆ ಏನು ಬಂತು ಸರ್? ಯಾವಾಗ ಬಂತು? ನಾವು ಎಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ಇದು ಪ್ರೊಸೆಷನ್ ನಡೀತಾ ಇತ್ತು. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು. ನಾವು ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಮ್ಮ ಇನ್ಸ್ಪೆಕ್ಟರ್, ನಮ್ಮ DYSP, ನಮ್ಮೆಲ್ಲ ಮಲ್ಟಿಪಲ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇಲ್ಲೇ ಇದ್ದೀವಿ. 2 ಕಲ್ಲು ಬಂತು. ಈಗಾಗಲೇ ನಾವು ಪ್ರಿಲಿಮಿನರಿ ವಿಡಿಯೋ ಚೆಕ್ ಮಾಡಿದ್ದೀವಿ, ಇನ್ನೂ ವೀಡಿಯೋಸ್ ಚೆಕ್ ಮಾಡ್ತಾ ಇದ್ದೀವಿ. 2 ಕಲ್ಲು ಬಂತು. 2 ಕಲ್ಲು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್, ಒಬ್ಬರು ಕಾನ್ಸ್ಟೇಬಲ್ ಮೇಲೆ, ಒಬ್ಬರು ನನ್ನ ಶೋಲ್ಡರ್ಸ್ ಹತ್ತಿರ ಟಚ್ ಆಗಿ ಬಂತು. ಆದ ನಂತರ ಪ್ರೊಸೆಷನ್ ಸ್ಮೂತಾಗಿ ಹೋಯಿತು. ಪ್ರೊಸೆಷನ್ ಕ್ಲೋಸ್ ಆಗಿದೆ. ಯಾರು ಈಗ ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿ ಇದೆ. ಕಲ್ಲು ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ವೀಡಿಯೋಸ್ ನೋಡಿ ನಾವು ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಯಾರು ಈ ಥರ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ. ಎಸ್ಪೆಷಲಿ ತಾವು ಸಂಜೆಯಿಂದ ನಿರಂತರವಾಗಿದ್ರಿ, ಎಲ್ಲ ಅದನ್ನು ಅಂಡರ್ ಕಂಟ್ರೋಲಲ್ಲಿ ಇತ್ತು, ಕೊನೆಗಳಿಲ್ಲ ಅಥವಾ ತಮಗೂ ಕೂಡ ಸ್ವಲ್ಪ ಗಾಯ ಆಯ್ತು? ಇಂಜುರಿ ಯಾರಿಗೇನು ಇಂಜುರಿ ಆಗಿಲ್ಲ ಸದ್ಯಕ್ಕೆ. ಇನ್ನೂ ಸಿಚುವೇಶನ್ ಅಂಡರ್ ಕಂಟ್ರೋಲಲ್ಲಿ ಇದೆ. ದಯವಿಟ್ಟು ಯಾರು ಏನು ಸ್ವಲ್ಪ ಡಿಸ್ಟರ್ಬ್ ಮಾಡೋಕ್ಕೆ ಯಾರು ನೋಡಿದ್ರು ಅದು ನಾವು ವೆರಿಫೈ ಮಾಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ. ಇದಕ್ಕೆ ಕಮ್ಯುನಲ್ ಎಂಗಲ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದೆ, ಏನು ಕಮ್ಯುನಲ್ ಇಂಟೆನ್ಷನ್ ಇಲ್ಲ. ಈ ಪಾರ್ಟಿಯವರು ಕೂಡ, ಇವರು ಯಾರು ಪ್ರೊಸೆಷನ್ ಮಾಡ್ತಾ ಇದ್ದು ಅವರು ಕೂಡ ಪೂರ್ತಿ ಟೈಮ್ ನಮಗೆ ಕಾಪ್ರೇಟ್ ಮಾಡ್ತಾ ಇದ್ದಾರೆ, ಇನ್ನೂ ಕಾಪ್ರೇಟ್ ಮಾಡ್ತಾ ಇದ್ದಾರೆ. ಅವರು ಇದು ಆದ ನಂತರ ಸ್ಮೂತಾಗಿ ಅವರೇ ಹೋಗಿ ಪ್ರೊಸೆಷನ್ ಮುಗಿಸಿದ್ದಾರೆ. ಪೂರ್ತಿ ಪ್ರೊಸೆಷನ್ ಮುಗೀತು. ಈ ಮಸೀದಿ ಮುಂದೆಯಿಂದ ಅವ್ರದ್ದು ಪ್ರೊಸೆಷನ್ ಹೋಯಿತು. ಇಲ್ಲಿ ಕೂಡ ಒಳಗೆ ಯಾರು ಸ್ವಲ್ಪ ಜನ ಇದ್ದರೆ ಅವರು ಕೂಡ ಅವ್ರದ್ದು ಪ್ರೇಯರ್ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಸದ್ಯಕ್ಕೆ ಏನೂ ಸಿಚುವೇಶನ್ ಇಲ್ಲ ಅದರಲ್ಲಿ. ಆ್ಯಕ್ಚುಲಿ ಕಲ್ಲಿನ ಜೊತೆಗೆ ಚಪ್ಪಲಿ ಕೂಡ ತೋರಿದ್ದು ಮತ್ತಷ್ಟು ಇದಕ್ಕೆ ಕಾರಣ ಆಯ್ತಾ ಅಂತ ಅನ್ಸುತ್ತೆ. ಪಬ್ಲಿಕ್ ಮೇಲೆ ಯಾವುದು ದೇವ್ರ ಮೂರ್ತಿ ಮೇಲೆ ಯಾವುದು ಇರಲಿಲ್ಲ. ಪ್ರೊಸೆಷನ್ ದೂರ ಇತ್ತು. ನಮ್ಮ ಪೊಲೀಸ್ ಮೇಲೆ ಕಲ್ಲು ಬಿತ್ತು ಮತ್ತು ಒಂದು ಚಪ್ಪಲಿ ಒಂದು ವಿಡಿಯೋ ಅಲ್ಲಿ ಕಾಣ್ತಾ ಇದೆ, ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಭದ್ರತೆಗೆ ಈಗ ಎಷ್ಟು ಜನ ನೇಮಿಸ್ತಿದ್ರಿ? ನಾಳೆನೂ ಭದ್ರತೆ ಮುಂದುವರಿತಾ ಹೇಗೆ? ಈಗ ಪ್ಲಾನ್ ಮಾಡ್ತೀವಿ, ನಾಳೆ ಫುಲ್ ಪ್ಲಾನ್ ಮಾಡ್ತೀವಿ ಅಂತ ಆಯ್ತು. ಇದಿಷ್ಟು ಏನು ಬಾಗಲಕೋಟೆ SP ಆಗಿರುವಂಥ ಸಿದ್ಧಾರ್ಥ್ ಗೋಯಲ್ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.